ನಮಸ್ಕಾರ. ಕಾಂತಾರ ಚಿತ್ರ ಪ್ರೀಕ್ವೆಲ್ ಪ್ರಾರಂಭವಾದ ದಿನದಿಂದ ಚಿತ್ರತಂಡಕ್ಕೆ ಒಂದಿಲ್ಲ ಒಂದು ವಿಘ್ನಗಳು ಎದುರಾಗ್ತಲೇ ಇವೆ. ಚಿತ್ರೀಕರಣ ಪ್ರಾರಂಭವಾದ ದಿನಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರೆದುಕೊಂಡು ಹೋಗ್ತಿದ್ದಾಗ ಕೊಲ್ಲೂರಿನ ಹತ್ತಿರ ಮಿನಿ ಬಸ್ ಪಲ್ಟಿ ಹೊಡೆದಿತ್ತು. ಈ ಘಟನೆಯಲ್ಲಿ 6 ಮಂದಿಗೆ ಗಂಭೀರವಾಗಿ ಗಾಯವಾಗಿತ್ತು. ನಂತರ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಜೂನಿಯರ್ ಆರ್ಟಿಸ್ಟ್ ಗುಂಪು ತಮಗೆ ಸರಿಯಾದ ಸೌಲಭ್ಯ ನೀಡುತ್ತಿಲ್ಲವೆಂದು ಕಿಡಿಕಾರಿತ್ತು. ಇದರಿಂದ ಮುಜುಗರ ಎದುರಿಸಿದ್ದ ಹೊಂಬಾಳೆ ತಂಡ ಇದು ಜೂನಿಯರ್ ಆರ್ಟಿಸ್ಟ್ಗಳನ್ನ ಸಪ್ಲೈ ಮಾಡುವ ತಂಡದಿಂದ ಆದ ತಪ್ಪು, ತಮ್ಮಿಂದ ಆದ ತಪ್ಪುಗಳಲ್ಲ ಎಂದು ಸಮರ್ಥನೆ ನೀಡಿ ಚಿತ್ರೀಕರಣ ಮುಂದುವರಿಸಿತ್ತು. ಇದೀಗ ಮತ್ತೊಂದು ವಿಘ್ನ ಎದುರಾಗಿದೆ. ಹೌದು, ಕಾಂತಾರ ತಂಡ ಮತ್ತೊಂದು ಸಮಸ್ಯೆಯನ್ನ ಮೈಮೇಲೆ ಎಳೆದುಕೊಂಡಿದೆ. ಚಿತ್ರಕ್ಕಾಗಿ ಕಾಡಿಗೆ ಬೆಂಕಿ ಹಚ್ಚಲಾಗಿದೆ ಎಂಬ ದೂರು ಕೇಳಿ ಬಂದಿದೆ. ಅರಣ್ಯ ಎಂದರೆ ಸಾವಿರಾರು ಜಾತಿ ಮರಗಳು ಹಾಗೂ ಲಕ್ಷಾಂತರ ಜೀವ ವೈವಿಧ್ಯ ಸೂಕ್ಷ್ಮಾಣುಗಳಿಂದ ರೂಪುಗೊಂಡಿರುವ ತಾಣ. ಇಂಥ ಅರಣ್ಯಕ್ಕೆ ಚಿತ್ರೀಕರಣದ ನೆಪದಲ್ಲಿ ಬೆಂಕಿ ಹಚ್ಚಿದ್ದಾರೆ ಎನ್ನುವ ಆರೋಪ ಕಾಂತಾರ ಚಿತ್ರತಂಡದ ಮೇಲಿದೆ. ಅಸಲಿಗೆ ಕುಂದಾಪುರದಲ್ಲಿ ಚಿತ್ರದ ಚಿತ್ರೀಕರಣ ಬಿಡಾರ ಹೂಡಿದ್ದ ರಿಷಬ್ ಶೆಟ್ಟಿ ಮೊನ್ನೆ ಜನವರಿ ಮೊದಲ ವಾರದಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೇರೂರು ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ರು. ಆದರೆ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯುವ ಮೊದಲೇ ಚಿತ್ರೀಕರಣದ ಉಪಕರಣಗಳನ್ನು ತಂದಿಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಚಿತ್ರತಂಡಕ್ಕೆ 50,000 ರೂಪಾಯಿ ದಂಡ ವಿಧಿಸಿದ್ರು. ನಂತರ ಅನುಮತಿ ಪಡೆದು ಚಿತ್ರೀಕರಣ ಮುಂದುವರೆದಿದೆ. ಆದರೂ ವಿಘ್ನ ಅಲ್ಲಿಗೆ ನಿಲ್ಲಿಲ್ಲ. ಚಿತ್ರೀಕರಣದ ಹೆಸರಿನಲ್ಲಿ ಕಾಡಿಗೆ ಬೆಂಕಿ ಹಾಕಲಾಗಿದೆ ಎನ್ನುವ ದೂರು ಕೇಳಿ ಬಂದಿದೆ. ಕಾಂತಾರ ಚಿತ್ರತಂಡ ಅರಣ್ಯ ಜಾಗದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡುತ್ತಿದೆ ಎನ್ನುವ ಆರೋಪ ಗ್ರಾಮಸ್ಥರದ್ದು. ಮುಂದುವರಿದು ಈ ಕುರಿತು ಪ್ರಶ್ನೆ ಮಾಡಲು ಹೋದವರ ಮೇಲೆ ಚಿತ್ರತಂಡ ಹಲ್ಲೆ ಮಾಡಿದೆ ಎನ್ನುವ ಆರೋಪವು ಕೇಳಿಬಂದಿದೆ. ಚಿತ್ರತಂಡ ನಿಜವಾಗ್ಲೂ ಅನುಮತಿ ಪಡೆದಿದೆಯಾ ಇಲ್ವಾ ಎನ್ನುವುದು ಬಹಿರಂಗಪಡಿಸಬೇಕು ಎಂದು ಅಧಿಕಾರಿಗಳನ್ನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕಾಡಿನಲ್ಲಿ ಬೆಂಕಿ ಹಚ್ಚುವುದರಿಂದ ಪ್ರಾಣಿಗಳು ಊರುಗಳಿಗೆ ಬರ್ತಾ ಇವೆ. ವನ್ಯಜೀವಿಗಳಿರುವ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಸಬಾರದು. ಹಾಗಾಗಿ ಈಗಲೇ ಚಿತ್ರೀಕರಣ ನಿಲ್ಲಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ಜೋರಾಗುತ್ತೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಗ್ರಾಮಸ್ಥರ ಈ ಹೋರಾಟದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ, ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಯಾವ ನಿಯಮ ಕೂಡ ಉಲ್ಲಂಘನೆಯಾಗಿಲ್ಲ ಎಂದು ಹೇಳಿದ್ದಾರೆ. ಹಾಗೆಯೇ ಜನವರಿ 15ರಿಂದ ಜನವರಿ 25ರವರೆಗೆ ಚಿತ್ರೀಕರಣಕ್ಕೆ ಅನುಮತಿ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಒಟ್ಟಿನಲ್ಲಿ ಚಿತ್ರ ಪ್ರಾರಂಭವಾದಾಗಿನಿಂದಲೂ ಒಂದಿಲ್ಲ ಒಂದು ವಿಘ್ನ ಎದುರಿಸುತ್ತಿರುವ ನಮ್ಮ ಡಿವೈನ್ ಸ್ಟಾರ್ ಇನ್ನು ಮುಂದಾದರೂ ಯಾವುದೇ ವಿಘ್ನ ಇಲ್ಲದೆ ಚಿತ್ರೀಕರಣವನ್ನ ಪೂರ್ಣಗೊಳಿಸಲಿ ಅನ್ನುವುದು ಅಭಿಮಾನಿಗಳ ಆಶಯ.